ಬಿಗ್ ಬಾಸ್ ಅಂತೂ ಆಯ್ತು. ನೆಕ್ಸ್ಟ್ ಸಿನಿಮಾ ರಂಗಕ್ಕೆ ಚೈತ್ರ ಕುಂದಾಪುರ ಅವರು ಬಲಗಾಲಿಟ್ಟು ಯಾವಾಗ ಪ್ರವೇಶ ಮಾಡ್ತಾರೆ ಅಂತ. ಇಲ್ಲ ಗೊತ್ತಿಲ್ಲ ಯಾಕೆ ಎಲ್ರು ಇದನ್ನ ಕೇಳ್ತಿದ್ದಾರೆ ಅಂತ. ಸಿನಿಮಾ ರಂಗಕ್ಕೆ ನಾನ್ ಯಾವತ್ತೂ ಪ್ರವೇಶ ಮಾಡ್ತೇನೆ ಅಂತ ಅನ್ಕೊಂಡಿಲ್ಲ. ಅದ್ ನನ್ ಪ್ರಪಂಚನೂ ಅಲ್ದೇ ಇರೋ ಕಾರಣಕ್ಕೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಯಾವ ಮಾತುಕತೆ, ಆ ಯೋಚನೆನೂ ಇಲ್ಲಿ ತನಕನೂ ಬಂದಿಲ್ಲ. ಸೊ ಸದ್ಯಕ್ಕಂತೂ ಬಿಗ್ ಬಾಸ್ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀನಿ ಅಷ್ಟೇ. ಸೊ ಇನ್ನು ಉಳ್ದಿರೋ ಹಾಗೆ ಮುಂದೆ ಏನ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನಂದು ಒಂದಷ್ಟು ಸಾಮಾಜಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಾಗ ಒಂದಷ್ಟು ಕೆಲ್ಸಗಳು, ಜವಾಬ್ದಾರಿಗಳಿದೆ. ಅದನ್ನಂತೂ ಮುಂದುವರ್ಸ್ಕೊಳ್ತೀನಿ. ಆ ಮಾತುಕತೆಗಳು ಇಲ್ಲಿ ತನಕ ಬಂದಿಲ್ಲ. ಮತ್ತದು ಅದ್ ನನಗ್ ಸೂಟ್ ಆಗತ್ತೆ ಅಂತ ಯಾಕೆ ಜನಕ್ಕೆ ಅನ್ನಿಸ್ತಿದೆ ಅನ್ನೋದು ಗೊತ್ತಿಲ್ಲ. ಈಗ ನನಗೆ ಆಕ್ಟಿಂಗ್ ಓದಿಲ್ಲ, ನನ್ನ ಪ್ರೊಫೆಷನ್ ಅಲ್ಲ ಡಾನ್ಸ್ ಎಲ್ಲ. ಸೊ ಹಾಗಿರುವಾಗ ಅದನ್ನ ಹೇಗೆ, ಆ ಯೋಚನೆ ಯಾಕೆ ಜನಕ್ ಬರ್ತಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಇಲ್ಲ, ಸದ್ಯಕ್ಕಂತೂ ಆ ಯೋಚನೆ ಇಲ್ಲ. ಇನ್ ಕೇಸ್ ಸುದೀಪ್ ಸರ್ ಅವರ ಸಿನಿಮಾದಲ್ಲಿ ಅಕ್ಕ ಅಥವಾ ತಂಗಿ ಅಥವಾ ಮಗಳ ಕ್ಯಾರೆಕ್ಟರ್ ಸಿಕ್ತು ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ ಅವಾಗ? ನೀವು ತುಂಬಾ ದೊಡ್ಡ ದೊಡ್ಡ ಕಲ್ಪನೆನಲ್ಲಿ ಇದೀರಿ. ನೀವು ತುಂಬಾ ದೊಡ್ಡ ಯೋಚನೆ. ಅಲ್ಲ ಅವರು ಬಾಯಿ ತುಂಬಾ ಚೈತ್ರಕ್ಕ ಅಂತ ಕರೆದಾಗ ಒಂದ್ ಸಿನಿಮಾದಲ್ಲಿ ಯಾವ್ದೋ ಒಂದ್ ಪಾತ್ರ, ಆ ಪಾತ್ರಕ್ಕೆ ಈ ಫೈರ್ ಬ್ರ್ಯಾಂಡ್ ಬೇಕು ನಮ್ಗೆ ಅಂತ ಅಂದಾಗ ಏನ್ ಮಾಡ್ತೀರಾ? ಗೊತ್ತಿಲ್ಲ ನನಗದೇನು ಅಂತ. ಆ ತರದ ಸಂದರ್ಭಗಳು ಬಂದ್ರೆ, ಅಂದ್ರೆ ನಾನ್ ಯಾವ್ದೋ ಕ್ಷೇತ್ರಕ್ಕೆ, ನನ್ನದಲ್ಲದ ಕ್ಷೇತ್ರದಲ್ಲಿ ನಾನು ಪ್ರಯೋಗ ಮಾಡೋದಕ್ಕಿಂತ ಮುಂಚೆ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಸೊ ಆ ತರದ ಯಾವುದೇ ಆಯ್ಕೆಗಳು ಬಂದಾಗ್ಲೂ ದೇವ್ರ ಮಿನ್ ಚೀಟಿ ಹಾಕ್ತೀನಿ. ದೇವ್ರ ಏನ್ ಕೊಡ್ತಾರೆ ಅದನ್ನ ತಗೊಂಡು ಹೋಗ್ತೀನಿ. ಗೊಂದಲಗಳಿಲ್ಲ. ಅಲ್ಲ, ನನಗ್ ಭಗವಂತ ಬಹಳ ದೊಡ್ಡದು. ಅಂದ್ರೆ ನೋಡಿ, ಅವಕಾಶ ಬರಬಹುದು, ಅದಕ್ ನಾವು ಅಷ್ಟೇ ಜವಾಬ್ದಾರಿಯಿಂದ ಅಷ್ಟೇ ನ್ಯಾಯ ಒದಗಿಸಬಲ್ಲೆವಾ? ಈಗ ನನಗೆ ಆಕ್ಟಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸೊ ನಾನು ಅದಕ್ಕೆ ನ್ಯಾಯ ಒದಗಿಸಬಲ್ಲೆ. ನಾ ಯಾವ್ದಾದ್ರು ಒಂದು ಜವಾಬ್ದಾರಿನ ತಗೊಂಡಾಗ ಅದಕ್ಕೆ ನಾನು ನ್ಯಾಯ ಒದಗಿಸ್ಬೇಕಾಗತ್ತೆ. ಮತ್ತ ಅದರಿಂದ ಇನ್ನೊಬ್ರಿಗೆ ತೊಂದರೆನೂ ಆಗ್ಬಾರ್ದು. ಸೊ ಆ ಪ್ರಪಂಚಕ್ಕೆ ಕಾಲಿಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಯಾವುದೇ ತಯಾರಿ ಇಲ್ಲದೆ, ಅದ್ರ ಬಗ್ಗೆ ಪರಿಚಯನೂ ಇಲ್ಲದೆ, ಏನೂ ಇಲ್ಲದೆ, ನಾ ಎಲ್ಲೋ ಕಾಲೇಜ್ ಡೇಸ್ ಅಲ್ಲಿ ಎಲ್ಲೋ ಯಕ್ಷಗಾನ ಮಾಡ್ಕೊಂಡಿದ್ದವಳು ಬಿಟ್ಟು ಬೇರೆ ಏನು ನನಗಷ್ಟು ಗೊತ್ತಿಲ್ಲ. ಸೊ ಹಾಗಿರ್ಬೇಕಾದ್ರೆ ಅಂತ ದೊಡ್ಡ ಯೋಚನೆಗಳು ಬರುತ್ತೆ ಅನ್ನುವಾಗ ಆ ಗೊಂದಲಕ್ಕೂ ಭಗವಂತನ ಹತ್ರ ಇಡ್ತೀನಿ. ದೇವ್ರ ಚೀಟಿಲಿ ಏನ್ ಕೊಡ್ತಾನೆ ಅದ್ರಂತ ನಡಿತೀನಿ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.